Bismillahirrahmanirrahim. Rabbi ishrah li sadri wa yassir li amri wahlul ಉಕ್ದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾನು ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ನಮಗೆ ಇಸ್ಲಾಂ ಅನುಮತಿ ನೀಡುತ್ತದ ಅಥವಾ ಇಲ್ಲವೋ ಎನ್ನುವ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕಿಂತ ಮುಂಚೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂಥ ಒಂದು ಹದೀಸು, ಹಜರತ್ ಇಬ್ನೆ ಅಬ್ದುಲ್ಲಾಹ್ ಬಿನ್ ಉಮರ್ ರಜಿಯಲ್ಲಾಹು ತಾಲಾ ಅನು ಅವರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಾವ ಬೆಳೆಯ ಮೇಲೆ ನಿನ್ನ ವಶವಿಲ್ಲವೋ ಅದರ ವ್ಯಾಪಾರ ಅಥವಾ ವ್ಯವಹಾರ ಮಾಡುವುದು ಹರಾಮು ಅಂತ ಹೇಳಿದರು. ಅಂದರೆ ಯಾವ ಬೆಳೆ ನಮ್ಮ ವಶಕ್ಕೆ ಬಂದಿಲ್ಲ, ಇನ್ನೂ ಹೊಲದ ಒಳಗಡೆ ಇದೆ ಅಂದರೆ ಗಿಡದ ಒಳಗಡೆನೇ ಇದೆ, ರಾಶಿ ಆಗಿಲ್ಲ, ಚೀಲ ತುಂಬಿಲ್ಲ, ಅದ್ರ ಮೇಲೆ ವ್ಯಾಪಾರ ಮಾಡೋದು ಹರಾಮ್ ಅಂತ ಹೇಳಿದರು. ಅದೇ ಥರ ಇದು ಎಲ್ಲ ವಸ್ತುಗಳ ಮೇಲೆ ಅನ್ವಯವಾಗ್ತದೆ. ಯಾವ ತರಹ ಆ ಬೆಳೆ ನಮ್ಮ ವಶಕ್ಕೆ ಬಂದಿಲ್ಲವೋ ಅದೇ ತರಹ ಇನ್ನಿತರ ವಸ್ತುಗಳು, ಬಂಗಾರ ಆಗಲಿ ಅಥವಾ ಪ್ಲಾಟ್ ಆಗಲಿ, ಮನೆ ಆಗಲಿ, ದ್ವಿಚಕ್ರ ವಾಹನಗಳಾಗಲಿ, ಯಾವುದೋ ವಸ್ತು ನಮ್ಮ ವಶಕ್ಕೆ ಬರುವವರೆಗೆ ಮಾರಾಟ ಮಾಡುವುದು ನಿಷೇಧ ಅಂತ ಹೇಳಿದರು. ಅದೇ ತರಹ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದು ಪುಟ್ಟು, ಆಮೇಲೆ ಫ್ಯೂಚರು, ಇದೆಲ್ಲ ಇಂಟ್ರಾಡೇ, ಇದೆಲ್ಲ ಇದೇ ಕೆಟಗರಿಯಲ್ಲಿ ಬರ್ತದೆ. ಅದ್ರ ಸಲುವಾಗಿ ಇವೆಲ್ಲ ಹರಾಮಾಗಿದೆ. ನಮಗೆ ಇಕ್ವಿಟಿಯಲ್ಲಿ ಮಾತ್ರ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇಕ್ವಿಟಿಯಲ್ಲಿ ಮಾತ್ರ ನಾವು ಯಾವ ಷೇರಿನಲ್ಲಿ ಹೂಡಿಕೆ ಮಾಡಿರ್ತೀವೋ ಅದು ನಮ್ಮ ಸಂಪೂರ್ಣ ಪೊಸಿಷನ್ನಲ್ಲಿ ಇರ್ತದೆ, ಅಂದರೆ ನಮ್ಮ ವಶದಲ್ಲಿ ಇರ್ತದೆ. ನಾವು ಯಾವಾಗ ಬೇಕಾದರೂ ಅದಕ್ಕೆ ಮಾರಬಹುದು. ನಮಗೆ ಇಚ್ಛೆ ಇರಲಿಲ್ಲ ಅಂತ ಹೇಳಿದ್ರೆ 1 ವರ್ಷ, 2 ವರ್ಷ, 6 ತಿಂಗಳ, 2 ತಿಂಗಳಾದರೂ ಇಡ್ಬೋದು. ಆದರೆ ಇಂಟ್ರಾಡೇದಲ್ಲಿ ಆ ಥರ ಮಾಡಲಿಕ್ಕೆ ನಮ್ಮ ಖರೀದಿ ಮಾಡಿರೋಕ್ಕಂಥ ಒಂದು ಷೇರಿನ ಮೇಲೆ ನಮ್ಮ ವಶನೇ ಇರೋದಿಲ್ಲ, ಅದು ಅವರೇ ಸೇಲ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಆ ತರಹ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವುದು ಹರಾಮಾಗಿರ್ತದೆ. ಅದ್ರ ಸಲುವಾಗಿ ಇದು ಶೇರ್ ಮಾರ್ಕೆಟ್ ಅಂತ ಹೇಳಿದರೆ ಯಾವುದೋ ಒಂದು ಜೂಜಾಟ ಅಲ್ಲ. ಇದು ಯಾವ ಥರ ಒಬ್ಬನು ಒಂದು ಪ್ಲಾಟ್ ಖರೀದಿ ಮಾಡಿರ್ತಾನೆ 1 ಲಕ್ಷಕ್ಕೆ, ನೆಕ್ಸ್ಟ್ ಅದನ್ನು 2 ಲಕ್ಷಕ್ಕೆ ಮಾರ್ತಾನೆ. ಮತ್ತೊಂದು ವರ್ಷ ಬಿಟ್ಟು 2 ಲಕ್ಷಕ್ಕೆ ತೊಗೊಂಡಿದ್ದ 4 ಲಕ್ಷಕ್ಕೆ ಮಾರ್ತಾನೆ. ಮತ್ತೊಂದು 3 ವರ್ಷ 4 ವರ್ಷ ಬಿಟ್ಟು 4 ಲಕ್ಷಕ್ಕೆ ತೊಗೊಂಡಿದ್ದು 8 ಲಕ್ಷಕ್ಕೆ ಮಾರ್ತಾನೆ. ಈ ಥರ ಇದು ಶೇರ್ ಮಾರ್ಕೆಟ್ ಯಾವುದೋ ಒಂದು ಜೂಜಾಟ ಅಲ್ಲ. ಇದು ಸರಿಯಾಗಿ ಪರಿಶೀಲನೆ ಮಾಡಿ ಹೂಡಿಕೆ ಮಾಡುವಂಥ ಒಂದು ವ್ಯವಹಾರ ಆಗಿರ್ತದೆ. ಅದರ ಸಲುವಾಗಿ ಇದರ ಒಳಗಡೆ ಏನಿದೆಯಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಹೂಡಿಕೆ ಮಾಡುವುದು ಉತ್ತಮ. ಈ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಒಂದು ಸೂಕ್ತವಾದ ಕೇಂದ್ರ ಅಂತ ಹೇಳಿ ನಾನು ತಿಳ್ಕೊತೇನೆ. ಅದಕ್ಕಾಗಿ ನಮಗೆ ಸ್ವಲ್ಪ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಯಾವ ಥರ ಈಗ ಒಂದು ನ್ಯಾಷನಲ್ ಅಲ್ಯೂಮಿನಿಯಂ ಅಂತ ಹೇಳಿ ಶೇರ್ ಇದೆ, ಅದರೊಳಗಡೆ ಒಂದು ಆರ್ಡರ್ ಇದೆ, ಈಗ ಆರ್ಡರ್ ಸಿಕ್ಕಿದೆ ಅದಕ್ಕೆ, ಅದು ಇನ್ನೊಂದು ಸ್ವಲ್ಪ ದಿವಸ ಒಳಗಡೆ ಮೇಲೆ ಹೋಗ್ತದೆ. ಅಂಥ ಶೇರ್ ಮೇಲೆ ನಮ್ಮದು ಅಬ್ಸರ್ವೇಷನ್ ಇರಬೇಕು, ಅದನ್ನು ನಾವು ನೋಡ್ಕೊಂತಿರ್ಬೇಕು. ಅದ್ರ ಮೇಲೆ ಅಂಥ ಶೇರ್ ಮೇಲೆ ನಾವು ಹೂಡಿಕೆ ಮಾಡಿದರೆ ಲಾಭದೊಳಗಿರ್ತೇವೆ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.